ನಮಸ್ತೆ ವೀಕ್ಷಕರೇ, ನಾನು ಪ್ರಮೋದ ಕರಗೂರು. ದೇಶದ ಕೋಟ್ಯಂತರ ರೈತರ ಹಣೆಬರಹ ಬರೀತಕ್ಕಂಥ ನೈಋತ್ಯ ಮುಂಗಾರು ಮಳೆ ಆಗಮನ ಆಗೋದಕ್ಕೆ ಇನ್ನೂ 3 ವಾರದ ಕಾಲಾವಕಾಶ ಇದೆ. ಈ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಬಹುತೇಕ ಭಾಗದಲ್ಲಿ ಉತ್ತರ ಹಾಗೂ ಪಶ್ಚಿಮ ಭಾರತಕ್ಕೆ ಹೊಂದಿಕೊಂಡಂತೆ ತೀವ್ರ ತರಹದ ಬಿಸಿಗಾಳಿ ಹಾಗೆ ಮುಂದುವರೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದಿಷ್ಟು ಖುಷಿ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಅಸ್ಸಾಂ, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ, ಪಾಂಡಿಚೇರಿ, ತಮಿಳುನಾಡು, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದಿಕೊಂಡಂತೆ ಹಾಗೆ ಕೇರಳದ ಒಂದಷ್ಟು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಮಳೆಯ ಲಕ್ಷಣಗಳು ಗೋಚರ ಆಗ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಮೇಲ್ಮೈ ಸುಳಿಗಾಳಿ ಹಿನ್ನೆಲೆಯಲ್ಲಿ ಈ ಮಳೆ ಆಗ್ತಾಯಿದೆ. ವೀಕ್ಷಕರೇ, ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಉಪಗ್ರಹ ಚಿತ್ರವನ್ನು ನಿಮಗೆ ತೋರಿಸ್ತೀನಿ. ಏನೆಲ್ಲ ಬೆಳವಣಿಗೆ ಬಂಗಾಳ ಕೊಲ್ಲಿಯಲ್ಲಿ ಆಗ್ತಾಯಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಭಾರತದ ಪೂರ್ವ ಭಾಗಕ್ಕೆ ಹೊಂದಿಕೊಂಡಂತೆ ನಾನು ಹಿಂದೆ ಹೇಳಿದ ಹಾಗೆ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯಾಗಬಹುದು, ಈ ಒಂದು ಸುಳಿಗಾಳಿ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆಯಬಹುದು, ಒಂದು ವೇಳೆ ಚಂಡಮಾರುತವಾಗಿ ಮಾರ್ಪಾಟಾದರೆ ಇದು ಮಾನ್ಸೂನ್ನ ಮೇಲೆ ಯಾವೆಲ್ಲ ಪರಿಣಾಮವನ್ನು ಬೀರುತ್ತೆ, ಈ ಕುರಿತು ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಟ್ಟಿಗೆ ಬಯಸ್ತೀನಿ. ಅಕ್ಷರ ನೀವು ಗಮನಿಸ್ಬೋದು, ಭಾರತೀಯ ಸ್ಯಾಟಲೈಟ್ ಇಮೇಜನ್ನು ನೀವು ನೋಡ್ಬೋದು. ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ನೀವು ಬಂಗಾಳ ಕೊಲ್ಲಿಯ ಒಂದು ಚಿತ್ರವನ್ನು ನಾನು ಮಾರ್ಜಿನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ಬಂಗಾಳ ಕೊಲ್ಲಿಗೆ ಸೇರಿದಂಥ ಒಂದು ಪ್ರದೇಶ. ಈ ಒಂದು ಭಾಗದಲ್ಲಿ ಮೇಲ್ಮೈ ಸುಳಿಗಾಳಿ ಉಂಟಾದ ಹಿನ್ನೆಲೆಯಲ್ಲಿ ದಟ್ಟವಾದಂಥ ಮೋಡದ ಸಾಲನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ಒಂದು ಮೋಡದ ಸಾಲುಗಳು ಸುಳಿಯ ರೀತಿಯಲ್ಲಿ ಸುತ್ತುತ್ತಾ ಇರೋದರಿಂದ, ಅಂದರೆ ಭಾರತದ ಇಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತೀನಿ ನೋಡಿ, ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಈ ಒಂದು ಭಾಗದಲ್ಲಿ ನಾಗಾಲ್ಯಾಂಡ್, ಸಿಕ್ಕಿಂ, ಮಣಿಪುರ, ತ್ರಿಪುರ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಹಾಗೆ ಒರಿಸ್ಸಾದ ಭುವನೇಶ್ವರ, ಕೇಂದ್ರಪಾಡ, ಮಹಾಪಾಡ, ಛತ್ತೀಸ್ಗಢಕ್ಕೆ ಹೊಂದ್ಕೊಂಡಂತೆ ಹಾಗೆ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡ ಹಾಗೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಒಂದಷ್ಟು ಪ್ರದೇಶಗಳಿಗೆ ಹೊಂದ್ಕೊಂಡಂತೆ ಹಾಗೆ ತಮಿಳುನಾಡಿನ ಚೆನ್ನೈ ನಗರದ ಸುತ್ತಮುತ್ತ, ಕರ್ನಾಟಕದ ಬೆಂಗಳೂರು ಹಾಗೂ ಬೆಂಗಳೂರು ನಗರದ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಾದಂಥ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಈ ಒಂದು ಭಾಗಕ್ಕೆ ಒಳಗೊಂಡಂತೆ ಒಂದಷ್ಟು ಹವಾಮಾನದಲ್ಲಿ ನಿನ್ನೆ ಒಂದಷ್ಟು ಬೆಳವಣಿಗೆಗಳಾಗ್ತವೆ. ಇದರ ಪರಿಣಾಮವಾಗಿ ಮುಂದಿನ 3-4 ದಿನಗಳಲ್ಲಿ ಈ ಪೂರ್ವೋತ್ತರ ಭಾರತಕ್ಕೆ ನಾನು ಹಿಂದೆ ಹೇಳಿದಾಗೆ, ಪೂರ್ವೋತ್ತರ ಭಾರತ ಅಂದರೆ ಇದೇನು ಇಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಇಷ್ಟು ಪ್ರದೇಶಗಳಿಗೆ ಹೊಂದ್ಕೊಂಡಂತೆ ಭಾರಿ ಪ್ರಮಾಣದಲ್ಲಿ ಒಂದಷ್ಟು ಕಡೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗುವುದು, ಒಂದಷ್ಟು ಕಡೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಇಲ್ಲಿ ಏನಿದೆ ಮಾರ್ಜಿನ್ ಮಾಡ್ತಾ ಇದ್ದೀನಿ, ಈ ಇಷ್ಟು ಪ್ರದೇಶ ಅಂದರೆ ಆಂಧ್ರ ಪ್ರದೇಶದ ಉತ್ತರ ಭಾಗಕ್ಕೆ ಹೊಂದ್ಕೊಂಡಂತೆ, ಒರಿಸ್ಸಾಗೆ ಹೊಂದ್ಕೊಂಡಂತೆ, ಪಶ್ಚಿಮ ಬಂಗಾಳ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಇಷ್ಟು ದಟ್ಟವಾದಂಥ ಏನಿಲ್ಲಿ ಮೋಡದ ಸಾಲಿನಲ್ಲಿ ಕಾಣ್ತಾ ಇದ್ದೀರಿ, ಇಷ್ಟು ಭಾಗದಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತವೆ. ಹಾಗೆಯೇ ದಕ್ಷಿಣ ಭಾರತದಲ್ಲೂ ಕೂಡ ಅಲ್ಲಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಹಾಸನ, ಚಿಕ್ಕಮಗಳೂರು ಆಗಿರ್ಬೋದು, ಹಾಗೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 3-4 ದಿನಗಳಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಆದರೆ ಪಶ್ಚಿಮ ಭಾರತ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಪಂಜಾಬ್, ದಿಲ್ಲಿ, ಹರಿಯಾಣ, ರಾಜಸ್ಥಾನ, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಹಾಗೂ ಕೊಂಕಣ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಈ ಒಂದು ಭಾಗದಲ್ಲಿ ಮಳೆಯ ವಾತಾವರಣ ಇಲ್ಲ. ಇಲ್ಲಿ ತೀವ್ರ ತರಹದ ಬಿಸಿಲ ವಾತಾವರಣ, ಒಂದು ಬಿಸಿಗಾಳಿಯ ಒಂದು ಹವೆ ಮುಂದಿನ 3-4 ದಿನಗಳ ಕಾಲ ಹಾಗೆ ಮುಂದುವರಿತಕ್ಕಂಥ ಲಕ್ಷಣಗಳು, ಅಂದರೆ ಅರಬ್ಬಿ ಸಮುದ್ರದಲ್ಲಿ ಯಾವುದೇ ಒಂದು ಪ್ರತಿಕೂಲ ಹವಾಮಾನ ಸೃಷ್ಟಿಯಾಗಿಲ್ಲ. ಆದರೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಮೇಲ್ಮೈ ಸುಳಿಗಾಳಿಯ ಪರಿಣಾಮ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ವೀಕ್ಷಕರು, ಒಂದು ವೇಳೆ ಈ ಒಂದು ಮೇಲ್ಮೈ ಸುಳಿಗಾಳಿ ವಾಯುಭಾರ ಕುಸಿತವಾಗಿ ಮಾರ್ಪಟ್ಟುಕೊಂಡು ಚಂಡಮಾರುತವಾಗಿ ಏನಾದರೂ ಪ್ರಕ್ರಿಯೆಯನ್ನು ತನ್ನ ಒಂದು ಸ್ವರೂಪವನ್ನು ಪಡೆದುಕೊಂಡಿದೆ, ಚಂಡಮಾರುತವಾಗಿ ಸ್ವರೂಪವನ್ನು ಪಡೆದುಕೊಂಡಿದೆ ಆದರೆ ಈ ಚಂಡಮಾರುತ ಈಶಾನ್ಯ ಭಾರತ ಇಲ್ಲ, ಒರಿಸ್ಸಾ, ಪಶ್ಚಿಮ ಬಂಗಾಳದತ್ತ ಚಲಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇವೆ. ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಮುಂಗಾರು ಮಾರುತಗಳು ಮುಂದಿನ 2 ವಾರದಲ್ಲಿ, ಅಂದರೆ ಮೇ ತಿಂಗಳ 21ರ ವೇಳೆಗೆ ದಕ್ಷಿಣ ಅಂಡಮಾನನ್ನು ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಒಂದು ವೇಳೆ ಚಂಡಮಾರುತ ಕಾಣಿಸ್ಕೊಂಡಿದೆ ಆದರೆ ಮಾನ್ಸೂನ್ನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಮಾನ್ಸೂನ್ ಮಾರುತಗಳು ವಿಳಂಬ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ಗೋಚರ ಆಗ್ತಿರ್ತಕ್ಕಂಥದ್ದು. ವೀಕ್ಷಕರು, ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಮುಂದಿನ ಒಂದು ಭಾರತದ ಹವಾಮಾನ ಪರಿಸ್ಥಿತಿ. ಅಂದರೆ ನಾನು ಹಿಂದೆ ಹೇಳಿದ್ದೆ, ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ಮೇ ಹಾಗೂ ಜೂನ್ ತಿಂಗಳ ನಡುವಿನಲ್ಲಿ ಸೈಕ್ಲೋನ್ಗಳು ಕಂಡುಬಂದರೆ ಮಾನ್ಸೂನ್ನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಇದು ದೇಶದ ಕೋಟ್ಯಂತರ ರೈತರ ಹಣೆ ಬರದ ಮೇಲೆ ಬರೆಯನ್ನು ಎಳೆಯುತ್ತೆ.
ಹಾಗಾಗಿ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತು. ಕಳೆದ ಬಾರಿ ಕೂಡ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿತ್ತು. ಹಾಗೆ ಜೂನ್ ತಿಂಗಳ ಒಂದು ಅವಧಿಯಲ್ಲಿ, ಜೂನ್ ಮೊದಲ ವಾರದಲ್ಲಿ ಕೂಡ ಅರಬ್ಬಿ ಸಮುದ್ರದಲ್ಲಿ ಒಂದು ಚಂಡಮಾರುತ ಸೃಷ್ಟಿಯಾಗಿತ್ತು. ಪಾಕಿಸ್ತಾನ ಹಾಗೂ ಗುಜರಾತ್ನ ಕಡೆಗೆ ಚಲಿಸಿತ್ತು. ಈ ವರ್ಷವೂ ಕೂಡ ಅದೇ ಬೆಳವಣಿಗೆ ಆದರೆ ಮಾನ್ಸೂನ್ನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಕಾದು ನೋಡೋಣ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ಮುಂಗಾರು ಮಾರುತ ಹೇಗಿರ್ಬೋದು, ಉತ್ತಮವಾಗಿರುತ್ತಾ ಇಲ್ಲ ಮುಂಗಾರು ಮಾರುತ ದುರ್ಬಲ ಆಗುತ್ತೆ, ಈ ಕುರಿತು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಈ ಒಂದು ಪ್ರಮೋದವಾಣಿ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾಗತಿಕ ಮಟ್ಟದಲ್ಲಿ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಪ್ರತಿಯೊಂದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ತೆ ವೀಕ್ಷಕರೇ.